ಹೇಳ್ರಿ. ಹಲೋ. ಶಿವಕುಮಾರ್ ಏನ್ರಿ? ಹೌದು ಸರ್, ಹೌದು ಸರ್. ಅದೇ ಆಗಲೇ ಕಾಲ್ ಮಾಡಿದೆ, ಮೇ ಬಿ ನೀವು ಬಿಸಿ ಇರೋಂತ. ಇದು ಕೋಟಕ್ ಮಹೇಂದ್ರ ಕಾಲಿಂಗ್ ಈ ಸಿಸ್ಟಮ್ ಸ್ವಲ್ಪ ಖರಾಬ್ ಆಗ್ಯದ್ರಿ ಇದು ಆ್ಯಕ್ಚುಲಿ. ಹಾಂ ಹಾಂ ಯಾಕಂದ್ರೆ ನಿಮಗೆ ಕನೆಕ್ಷನ್ ಕಾಲ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಸಾಕಾಗಿ ಬ್ರಾಂಚ್ ಸಂತೋಷ್ ಅವ್ರಿಗೆ ಫೋನ್ ಹಚ್ಚಿ ಅವ್ರ ಜೋಡಿ ಮಾತಾಡ್ಬೇಕಾತಿ ಈಗ ಆ್ಯಕ್ಚುಲಿ. ಓಕೆ. ಹಾಂ ಅಂದ್ರೆ ನಿಮಗೆ ಟ್ರೈ ಮಾಡ್ಬೇಕಂತಂದ್ರೆ ಕಾಲ್ ಮಾತಾಡ್ಬೇಕಂತಂದ್ರೆ ಇಲ್ಲಿ ಸಿಸ್ಟಮ್ ಕೋಟಕ್ ಮಹೇಂದ್ರ ಬ್ಯಾಂಕ್ ಇದು ಫೋನು ಇದು ನೆಟ್ವರ್ಕ್ ಖರಾಬ್ ಅದ ರೀ ಇದು ಆ್ಯಕ್ಚುಲಿ. ನಿಮ್ದು ಏನು ಸಿಸ್ಟಮ್ ಅದಲ್ರಿ VRMದು ಮುಂಬೈ ಬೆಂಗಳೂರು ಕಾರ್ಪೊರೇಟ್ ಆಫೀಸ್, ಹೌದು. ಇದು ಸ್ವಲ್ಪ ಬೋಸ್ ಅದ ರೀ ಇದು. ಕೆಲಸದ ಬಗ್ಗೆ ಇದು ಗಮನ ಕೊಡಂಗಿಲ್ಲ ಅವರು ಆ್ಯಕ್ಚುಲಿ ಮಂದಿ. ಹಾಂ ಹಾಂ ನಾ ಬೆಸ್ಟ್ ಫೀಡ್ಬ್ಯಾಕ್ ಹೇಳ್ತೀನಿ ನೋಡ್ರಿ. ಮೊದಲು ಬ್ಯಾಂಕಿಂಗ್ ಹಿಂಗಿತ್ತು ನೋಡ್ರಿ, ಫಾಲೋ ಮಾಡಿಬಿಡ್ರಿ ಬೆಸ್ಟ್. ದಟ್ ಈಸ್ ದ ಬೆಸ್ಟ್ ಸೊಲ್ಯೂಷನ್ ಫಾರ್ ಆಲ್ ದ ಪ್ರಾಬ್ಲಮ್ಸ್. ಈ ಫೋನ್ಪೇ ಗೂಗಲ್ ಪೇ ಇವೇನು ನೀವು ಹೈಯರ್ ಮ್ಯಾನೇಜ್ಮೆಂಟ್ದವ್ರು ಏನು ಲಿಂಕ್ ಹಚ್ಚಿ ಕೊಟ್ಟಾರಲ್ರಿ ಕೋಟಕ್ ಮಹೇಂದ್ರ, ಎಸ್ ಬ್ಯಾಂಕ್, ಆ ಬ್ಯಾಂಕ್, ಈ ಬ್ಯಾಂಕ್ ಅಂಥೇಳಿ ನಮ್ಮಂದವ್ರ ಕೇಸ್ನಾಗ, ಹಾಂ ಹೌದು. ಅವೆಲ್ಲ ಬಂದ್ ಮಾಡಿಬಿಡ್ರಿ ಸುಮ್ಮ ಬೆಸ್ಟ್. ಮೊಬೈಲ್ ಬ್ಯಾಂಕಿಂಗು, ಇಂಟರ್ನೆಟ್ ಬ್ಯಾಂಕಿಂಗು, ಪಾಸ್ಬುಕ್, ಅಕೌಂಟ್ ನಂಬರ್, ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಮೊಬೈಲ್ ನಂಬರ್ ಅಷ್ಟೇ ಕನೆಕ್ಷನ್, ಅದು SMS ಅಲರ್ಟಿಗೆ ಅಷ್ಟೇ ಸಾಕು. ಇಂಟರ್ನೆಟ್ ಲಾಗಿನ್ ಆಗ್ಬೇಕಂತಂದ್ರೆ ಯೂಸರ್ ID ಕಸ್ಟಮರ್ ID ಇಟ್ಕೊಂಡು ಲಾಗಿನ್ ಆಗ್ಬೇಕು. ಬೆಸ್ಟ್ ಮಾಡಿಬಿಡ್ರೋದು. ಹಾಂ ಇಲ್ಲ ಅಂತಂತಂದ್ರೆ ಇದು ಬ್ಯಾಂಕಿಂಗ್ ಸಿಸ್ಟಮ್ ಹಳ್ಳ ಹಿಡಿತದ ಗೋಟಾಳ ಬೇಸಿಕಲಿ. ಓಕೆ. ಯಾಕಂದ್ರೆ ನೀವು ಫೋನ್ಪೇದವ್ರಿಗೆ ಲಿಂಕ್ ಹಚ್ಚಿ ಕೊಟ್ಟಿದ್ದಕ್ಕೆ, ನೀವು ಕೊಲಾಬ್ರೇಷನ್ ಮಾಡಿದ್ದಕ್ಕೆ ನಮಗೆ ನಮ್ಮ ಸೇವಿಂಗ್ಸ್ ಅಕೌಂಟಿಗೆ ಅವ್ರು ಲಿಂಕ್ ಹೊಡೆದಾರ ಅವರು ಡೈರೆಕ್ಟ್. ಹಾಂ ಮತ್ತು ನೀವು ICICI, ಕೋಟಕ್ ಮಹೇಂದ್ರ ಎಲ್ಲ ಸ್ಟ್ಯಾಂಡರ್ಡ್ ಬ್ಯಾಂಕ್ ಅಂತ ತಿಳ್ಕೊಂಡು ನಾವು ವ್ಯವಹಾರ ಮಾಡ್ತೀವಿ ಅಪೋಸಿಟ್ ಪಾರ್ಟಿ ಅವ್ರ ಜೋಡಿ, ಫೋನ್ಪೇದವ್ರ ಜೋಡಿ. ಓಕೆ. ನೀವು ಕರೆಕ್ಟಾಗಿ ಕೆಲಸ ಮಾಡಂಗಿಲ್ಲ ಅಲ್ಲಿ, ಕಸ್ಟಮರ್ ಆನ್ಬೋರ್ಡಿಂಗ್ ಅವರು ಇವರು. ಹೌದು. ನೀವು ಅಲ್ಲಿ ಆ ಕಡೆ ಅವ್ರ ಸಿಸ್ಟಮ್ದವ್ರು ಅವ್ರು ಫೇಲ್ ಹೊಡಿತಾರೆ, ಅವ್ರು ಫೇಲ್ ಆಗ್ತಾರೆ ಫೋನ್ಪೇದವರು, ICICI, HDFC ಅಂಥವ್ರು. ಆಮೇಲೆ ಮ್ಯಾನೇಜ್ಮೆಂಟ್ ಟೀಮು ಕೋಟಕ್ ಮಹೇಂದ್ರ ಅವರು ಫೇಲ್ ಮಾಡ್ಯಾರ, ಅವರು ಫೇಲ್ ಆಗ್ಯಾರ ಆ್ಯಕ್ಚುಲಿ ಥಿಂಕ್ ಮಾಡಿದ್ರೆ. ನೀವು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಎಲ್ಲ ನೋಡ್ಕೊಂಡು ಎಲ್ಲ ಮಾಡಿ ಇದು ಮಾಡಿದ್ರೆ ಕರೆಕ್ಟಾಗಿ ಮಾಡಿದ ಮೇಲೆ ನೀವು ಫೋನ್ಪೇದವ್ರಿಗೆ ಲಿಂಕ್ ಕೊಡ್ಬೇಕಾಗಿತ್ತು ಆ್ಯಕ್ಚುಲಿ ಥಿಂಕ್ ಮಾಡಿದ್ರೆ. ಓಕೆ. ಇವನ್ ICICI ಹೇಳ್ತೀನಿ ನಾನು, ಇಂಟರ್ ಸ್ಟೇಟ್, ಇಂಟರ್ ಬ್ಯಾಂಕಿಂಗ್ ಏನೇನು ಬಂದವಲ್ರಿ ಈಗ, ಇಂಟರ್ ಡಿಸ್ಟ್ರಿಕ್ಟ್ ಫಂಡ್ ಟ್ರಾನ್ಸ್ಫರು, ಇಂಟರ್ ಬ್ಯಾಂಕಿಂಗ್, ಇಂಟ್ರಾ ಬ್ರಾಂಚಸ್ ಇವೇನು ಬಂದವಲ್ರಿ, ನೀವು ನೋಡ್ಕೊಂಡು ಕೊಡ್ಬೇಕಲ್ಲ ಆ್ಯಕ್ಚುಲಿ ಎಲ್ಲ. ನಿಮ್ದು ಭರೋಸಾ ಮೇಲೆ ನಾವು ಫಂಡ್ ಟ್ರಾನ್ಸ್ಫರ್ ಮಾಡ್ತೀವಿ ನಾವು ಆ್ಯಕ್ಚುಲಿ ಹಿಂಗೆ. ಸೊ ಇದೇನು ಫೋನ್ಪೇ ಗೂಗಲ್ ಪೇ ಎಲ್ಲ ಬಂದವಲ್ರಿ ಇದು, ಅದಕ್ಕೆ ಈಗ UPI, ಆಕ್ಸಿಸ್ ಬ್ಯಾಂಕ್, ಎಸ್ ಬ್ಯಾಂಕ್, SBI, ನಾನಂತರೂ UPI ಫೆಸಿಲಿಟಿ ಬ್ಲಾಕ್ ಮಾಡಿದ್ನ ಆ್ಯಕ್ಚುಲಿ. ಹಾಂ ಬ್ಲಾಕ ಅಂದ್ರೆ UPI ಮಾಡಂಗಿಲ್ಲ, ಯೂಸ್ ಮಾಡಂಗಿಲ್ಲ. ಹಾಂ ಅಪೋಸಿಟ್ ಅದವ್ರ ಕಡೆ ಬ್ಯಾಂಕ್ ಅಕೌಂಟ್ ಇತ್ತಂದ್ರೆ ಅಷ್ಟೇ ನಾ ಫಂಡ್ ಟ್ರಾನ್ಸ್ಫರ್ ಮಾಡ್ಬೇಕು ಇನ್ಮೇಲೆ ಗೋಯಿಂಗ್ ಫಾರ್ವರ್ಡ್ ಹಿಂಗೆ. ಓಕೆ. ಇದು ನನ್ನ ಸೈಡ್ಲಿ ನಾ ತೊಗೊಂಡಿನಿ. ಯಾಕಂದ್ರೆ ನಿಮ್ಮ ಮ್ಯಾನೇಜ್ಮೆಂಟ್ ಟೀಮು, ICICI ಮ್ಯಾನೇಜ್ಮೆಂಟ್ ಟೀಮು ಅವ್ರು ಇವರು ಗೂಗಲ್ ಪೇ ಫೋನ್ಪೇದವ್ರಿಗೆ ಲಿಂಕ್ ಹಚ್ಕೊಂಡು ಅವ್ರು ಕೊಡ್ತಾರಲ್ಲಿ ಇಂಟರ್ನೆಟ್ ಆನ್ಲೈನ್ ಅಂತ ಹೇಳಿ, ಹಾಂ ವಿತೌಟ್ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಕರೆಕ್ಟಾಗಿ ಮಾಡಲಾರ್ದನ. ನೀವು ಸಿಸ್ಟಮ್ನ ಕರೆಕ್ಟ್ ಅದ್ರಿ ಅಂತ ತಿಳ್ಕೊಂಡು ನಾವು ಫಂಡ್ ಟ್ರಾನ್ಸ್ಫರ್ ನಂಬಿಕೆ ಇಟ್ಕೊಂಡು ಅಡ್ವಾನ್ಸ್ ಪೇಮೆಂಟ್ ನಾವು ಮಾಡ್ತೀವಿ ಪರ್ಚೇಸ್ ಮಾಡ್ಬೇಕಂತೇಳಿ ಐಟಮ್ಸ್ ಎಲ್ಲ. ಅದು ಐಟಮ್ಸ್ ಇರಲಿ ಅಥವಾ ರೆಂಟರ್ ಇರಲಿ ಅಥವಾ ಡಿಪಾಸಿಟ್ ಅಮೌಂಟ್ ಇರಲಿ, ಅದು ಡಿಫ್ರೆಂಟ್ ಚಾನಲ್ಸ್. ಈಗ ಅಪೋಸಿಟ್ ಪಾರ್ಟಿದವ್ರು ಮತ್ತು ಫ್ರಾಡ್ ಮಾಡ್ತಾರೆ ನೀವು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದ್ರೆ ಬ್ಯಾಂಕಿಂಗ್ ಸಿಸ್ಟಮ್. ಹೌದಿಲ್ರಿ, ಪಾಯಿಂಟ್ ಅದಲ್ಲಿ ಅದು ಕೇಳಿಸೋಲ್ದ ಬಾ ಮಾಡಿ. ಕೇಳಿಸ್ತದೆ ಸರ್, ಕೇಳಿಸ್ತದೆ. ಸೊ ಇದ್ರ ಸಂಬಂಧ ಇವೆಲ್ಲ ಗದ್ಲಾಗ್ಯಾವ. ಇದ್ರ ಸಂಬಂಧ ನಿಮ್ಮಂತಂದ್ರೆ ನೀವಂದ್ರೆ ಬೇಸಿಕಲಿ ಬ್ಯಾಂಕಿಂಗ್ ಎಕೋ ಸಿಸ್ಟಮ್. ಇಲ್ಲಿ ಕೋಟಕ್ ಮಹೇಂದ್ರನು ಬರ್ತಾರ, ಫೋನ್ಪೇನು ಬರ್ತಾರ, ICICIನೂ ಬರ್ತಾರ, HDFCನೂ ಬರ್ತಾರೆ, ಎಲ್ಲರೂ ಬರ್ತಾರೆ ಇಲ್ಲಿ ಬ್ಯಾಂಕಿಂಗ್ ಎಕೋ ಸಿಸ್ಟಮ್ ಫಸ್ಟ್. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್, ಪೊಲೀಸು, BJP, ಕಾಂಗ್ರೆಸ್, ಆಧಾರ್ ಅವು 16 ಗಂಟೆ ನೆಕ್ಸ್ಟ್ ಅವು ಹೊರಗಿನ ಸಿಸ್ಟಮ್ ಅವು ಆ್ಯಕ್ಚುಲಿ. ಅವ್ರ ಬ್ಯಾಂಕಿಂಗ್ ಸಿಸ್ಟಮ್ ರಿಲೇಟೆಡ್ ಅಲ್ಲ ಅವರು ಮಂದಿ.
ಕೇಳಿಸಲ್ತೇನೆ ಒಬ್ಬ ಮಾಡಿ. ಹೌದು ಸರ್ ಹೌದು. ಅವ್ರು ಇದಕ್ಕೆ ಸಂಬಂಧ ಇಲ್ರಿ ಅವ್ರು ಏನಂತಾರಂದ್ರೆ ಅವ್ರು ಸುಮ್ಮನೆ ಹೆಸರು ಹಾಕೋತಾರ ಅಷ್ಟೇ. ಮಾಡೋ ಕೆಲಸಗಳು ಎಲ್ಲ ನೀವ ಕೋಟಕ್ ಮಹೀಂದ್ರ ಮ್ಯಾನೇಜ್ಮೆಂಟ್ ಟೀಮು, ಹೈಯರ್ ಮ್ಯಾನೇಜ್ಮೆಂಟ್ ಟೀಮು, ಫೋನ್ ಪೇದವ್ರ ಜೊತೆ ಕೊಲಾಬ್ರೇಷನ್ ಮಾಡಿ ನಮ್ಮಂತವ್ರ ಕೇಸ್ನಾಗ ನೀವೇನ್ ಮಾಡ್ತೀರ ಅಂತಂದ್ರೆ ಫೋನ್ ಪೇ ಫೋನ್ ನಂಬರ್ಲಿಂದ ನಮ್ದು ಮೊಬೈಲ್ ನಂಬರ್ ಬ್ಯಾಂಕಿಗೆ ಏನು ಅಸೋಸಿಯೇಟ್ ಆಗಿರ್ತದೆ ಲಿಂಕ್ ಹಚ್ಕೊಡ್ತಿರಲ್ಲಿ ಸಾಫ್ಟ್ವೇರ್ ಥ್ರೂ ಬಿಹೈಂಡ್ ದ ಸೀನ್. ಓಕೆ. ಹಾಂ ನೀವು ಅಲ್ಲಿ ಕರೆಕ್ಟಾಗಿ ವೆರಿಫಿಕೇಶನ್ ಮಾಡಿ ಫೋನ್ ಪೇದವ್ರದ್ದೆಲ್ಲ ಸೆಕ್ಯೂರಿಟಿ ಫೀಚರ್ಸ್ ಎಲ್ಲ ಕರೆಕ್ಟಾಗಿ ಅವನೋ ಇಲ್ಲೋ ಅಂತೇಳಿ ತಿಳ್ಕೊಂಡು ಎಲ್ಲ ಮಾಡಿ ವೆರಿಫಿಕೇಶನ್ ಮಾಡಿದ ಮೇಲೆ ನಿಮಗೆ ಚಲೋ ಅನಿಸ್ಲಿಲ್ಲ ಅಥವಾ ನಿಮಗೆ ಚಲೋ ಅನಿಸ್ತು ನೀವು ಡಿಸೈಡ್ ಮಾಡಿದ ಮೇಲೆ ಅದು ಫೀಚರ್ ರೋಲ್ ಔಟ್ ಮಾಡ್ಬೇಕಿರೋದು ಖರೆ ಅಂದ್ರೆ ಆ್ಯಕ್ಚುಲಿ ಅದು ಅವ್ರದ್ದು ಕಡೆ ಕರೆಕ್ಟಾಗಿ ಇಂಪ್ಲಿಮೆಂಟೇಷನ್ ಸೆಕ್ಯೂರಿಟಿ ಫೀಚರ್ಸ್ ಎಲ್ಲ ಇಲ್ಲಪ್ಪ ಅಂತಂದ್ರೆ ಬ್ಯಾಕ್ಗ್ರೌಂಡ್ ಕಸ್ಟಮರ್ ಆನ್ ಬೋರ್ಡಿಂಗ್ ಕರೆಕ್ಟಾಗಿಲ್ಲ ಅಂತಂದ್ರೆ ನೀವು ಲಿಂಕ್ ಹಚ್ಚಕ್ಕೆ ಕೊಡಬಾರ್ದಲ್ಲಿ ಫೋನ್ ಪೇದವ್ರಿಗೆ ಅಥವಾ ಗೂಗಲ್ ಪೇದವ್ರಿಗೆ. ಗೊತ್ತಾತಿಲ್ರಿ ಪಾಯಿಂಟ್? ನೀವು ಅಲ್ಲಿ ಲಿಂಕ್ ಹಚ್ಚಂಗಿಲ್ಲ ಅಂತಂದ್ರೆ ನಾವು ಫಂಡ್ ಟ್ರಾನ್ಸ್ಫರ್ ಮಾಡಂಗಿಲ್ಲ ಆಬ್ವಿಯಸ್ಲಿ. ನೀವು ಲಿಂಕ್ ಹಚ್ಚಿರಿ, ನೀವು ನಮ್ಮ ಕೋಟಕ್ ಮಹೀಂದ್ರ ಅಕೌಂಟ್ಲಿಂದ ನಾವು ಫೋನ್ ಪೇ, ಗೂಗಲ್ ಪೇ ಮತ್ತು ICICI ಅಂತವ್ರ ಜೋಡಿ ಟ್ರಾನ್ಸಾಕ್ಷನ್ ಮಾಡ್ಲಿಕತ್ತೀವಿ ಅಂತಂದ್ರೆ ನೀವು ಅಲ್ಲಿ ಬಿಹೈಂಡ್ ದ ಸೀನ್ ಟೆಕ್ನಾಲಜಿಕಲ್ ಪ್ಲಸ್ ಕಂಪ್ಲೈನ್ಸ್ ರಿಲೇಟೆಡ್ ಎಲ್ಲ ನೀವು ನೋಡಿರ್ತೀರ ಅಂತ ತಿಳ್ಕೊಂಡು ನಿಮ್ದು ಬ್ಯಾಂಕಿಂಗ್ ಎಕೋಸಿಸ್ಟಮ್ ಎಲ್ಲ ಕರೆಕ್ಟ್ ಅಂತ ತಿಳ್ಕೊಂಡು ನಾವು ಭರೋಸೆ ಮೇಲೆ ನಾವು ರೊಕ್ಕ ಕೊಡ್ತೀವಿ ನಾವು ನಮ್ಮ ಸೇವಿಂಗ್ಸ್ ಅಕೌಂಟ್ಲಿಂದ. ಹೆಂಗ್ರಿ ಅದು ಆ್ಯಕ್ಚುಲಿ ಪದ್ಧತಿ. ಸೊ ನೀವು ಅಲ್ಲಿ ಈಗ ಅಪೋಸಿಟ್ ಪಾರ್ಟಿ ICICI HDFC ಫೋನ್ ಪೇದವ್ರು ಅವ್ರ ಕಸ್ಟಮರ್ ಆನ್ ಬೋರ್ಡಿಂಗ್ ಲ್ಯಾಬ್ಸ್ ಇದ್ದದಕ್ಕೆ ಕಳ್ರ ಮಂದಿ ಬ್ಯಾಂಕ್ ಅಕೌಂಟ್ ಫೋನ್ ಪೇ ಅವರೆಲ್ಲ ಅಕೌಂಟ್ ಎಲ್ಲ ಸೆಟಪ್ ಮಾಡ್ಕೊಳಿರ್ತಾರ. ನಮ್ಮಂತವ್ರ ಮಂದಿಗೆ ಬಕ್ರ ಮಾಡಿ ಅಮೌಂಟ್ ತರಿಸ್ಕೊಂಡ ಮೇಲೆ ಅವ್ರು ಕ್ಯಾಶ್ಲಿಂದ ವಿಡ್ರಾ ಮಾಡ್ಕೊಂಡು ಅಕೌಂಟ್ ಕ್ಲೋಸ್ ಮಾಡಿ ಗಾಯ ಮಾಡ್ಬಿಡ್ತಾರ ಅವರು ಮಂದಿ. ಸೊ ಇಂಥ ಟೈಮ್ನಾಗ ಕೋಟಕ್ ಮಹೀಂದ್ರದವ್ರು ಮ್ಯಾನೇಜ್ಮೆಂಟ್ ಹೈಯರ್ ಟೀಮ್ ಮ್ಯಾನೇಜ್ಮೆಂಟ್ ಅದವ್ರು ಅವ್ರು ಕಂಪ್ಲೈನ್ಸ್ ಅದಾರೋ ಇಲ್ಲೋ ಕರೆಕ್ಟಾಗಿ ಎಲ್ಲ ಸೆಕ್ಯೂರಿಟಿ ರಿಲೇಟೆಡ್ ಕಸ್ಟಮರ್ ಆನ್ ಬೋರ್ಡಿಂಗ್ ಅದಾರೋ ಇಲ್ಲೋ ಅಂತೇಳಿ ನೀವು ನೋಡ್ಬೇಕ್ರಲ್ಲಿ. ಅದು ನೋಡಿದ ಮೇಲೆ ನೀವು ಲಿಂಕ್ ಹಚ್ಕೊಡ್ಬೇಕು ನಮಗೆ ನಮ್ಮ ಸೇವಿಂಗ್ಸ್ ಅಕೌಂಟಿಗೆ. ಇಲ್ಲಂದ್ರೆ ನೀವು ಅದು ಫೀಚರ್ ಕೊಡಬಾರ್ದಲ್ಲಿ ಕರೆಯಬೇಕಂದ್ರೆ. ಅಂದ್ರ ಅರ್ಥ ಹಿಂಗೆ ಫ್ರಾಡ್ ಆತಂದ್ರೂ ನೀವು ರಿಕವರಿ ಮಾಡೋ ಪೊಸಿಷನ್ನಾಗ ಇರ್ಬೇಕಲ್ಲಿ. ಹಿಂಗದು ಆ್ಯಕ್ಚುಲಿ ಲೋನ್ ಕೇಸ್ನ ಹೆಂಗೆ ಮಾಡ್ತಿರಲ್ಲ ಹಂಗೆ. ಸೊ ನಿಮ್ಮ ಕಡೆ ಕೋಟಕ್ ಮಹೀಂದ್ರ ಕಡೆಯಿಂದ ಲ್ಯಾಬ್ಸ್ ಆಗಿದ್ದಕ್ಕೆ ನಮ್ಮಂತವ್ರ ಕಸ್ಟಮರ್ಸ್ ಏನಂದ್ರೆ ಸಫರ್ ಆಗ್ತಾರ ಹಿಂಗವು ಆ್ಯಕ್ಚುಲಿ. ಸೊ ಇದು ಪ್ರಾಬ್ಲಮ್ ಅದ ರೀ. ಅದಕ್ಕೆ ನಾ ಫುಲ್ ನಿಮ್ಮ ತಲೆ ಮೇಲೆ ಹಾಕಂಗಿಲ್ಲ. ಯಾಕಂದ್ರೆ ನಿಮ್ಮ ಕಡೆ ಒಂದು ಮಿಸ್ಟೇಕ್ ಅದು ಒಂದು ಅಪೋಸಿಟ್ ICICI HDFC ಮತ್ತು ಫೋನ್ ಪೇ ಏನು ಅದಾರಲ್ರಿ ಕಸ್ಟಮರ್ ಆನ್ ಬೋರ್ಡಿಂಗ್ ಮ್ಯಾನೇಜರ್ಸ್ ಬ್ಯಾಂಕ್ ಮ್ಯಾನೇಜರ್ಸ್ ಯಾರು ಅದಾರಲ್ರಿ, ಯಾರು ಅಕೌಂಟ್ ಕ್ರಿಯೇಟ್ ಮಾಡ್ಯಾರಲ್ರಿ ಆ ಮಂದಿದು ಕಳ್ರದ್ದು, ಅವರು ರೆಸ್ಪಾನ್ಸಿಬಲ್ ಆಗ್ತಾರ. ಅವ್ರ ಮೇಲೆ ನೀವೇನು ಮಾಡ್ಬೇಕಂತಂದ್ರೆ ಹಿಂಗೆ ಕೇಸ್ ಹಾಕಿ RBI ಥ್ರೂ ಅಥವಾ ಡೈರೆಕ್ಟ್ ಇದು ಮಾಡ್ಕೊಂಡು ಅಮೌಂಟ್ ಫಸ್ಟ್ ರಿಕವರಿ ಮಾಡಿಸ್ಕೋಬೇಕು ಫಸ್ಟ್. ಆಮೇಲೆ ನೀವು ಏನು CBI ಏನು ಮಾಡೋದಿರ್ತದೆ, ಪೊಲೀಸ್ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡೋದಿರ್ತದೆ ನೀವು ಮಾಡಿರಿ. ಇಂಟರ್ ಸ್ಟೇಟ್, ಇಂಟರ್ ಡಿಸ್ಟ್ರಿಕ್ಟ್, ಇಂಟರ್ ಕಂಟ್ರಿ, ಗ್ಲೋಬಲ್, ಇಂಟರ್ ಪ್ಲಾನೆಟರಿ ಏನೇನವ ಮುಂದೆ ಬರ್ತಾವಲ್ರಿ ಅದು ನೀವು ಮಾಡಿರೋದು. ಇಲ್ಲ ಅಂತಂತಂದ್ರೆ ನೀವು ಫೋನ್ ಪೇ ಗೂಗಲ್ ಪೇದವ್ರಿಗೆ ಲಿಂಕ್ ಹಚ್ಚಕ್ಕೆ ಕೊಡ್ಬೇಡ್ರಿ. ಯಾಕಂದ್ರೆ ಅವ್ರ ಕಂಪ್ಲೇಂಟ್ಸ್ ಕರೆಕ್ಟಾಗಿ ಇಲ್ಲ ಅಂತಂದ್ರೆ ನೀವು ಯಾಕೆ ಲಿಂಕ್ ಹಚ್ಕೊಡ್ತೀರಿ ನಮ್ಮ ಸೇವಿಂಗ್ಸ್ ಅಕೌಂಟಿಗೆ? ನೀವು ಕೊಡಂಗಿಲ್ಲ ಅಂದ್ರೆ ನಾವು ಫೀಚರ್ ಯೂಸ್ ಮಾಡಂಗಿಲ್ಲ. ಬೆಟ್ರ್ ಚಲೋ ಅದು ಆ್ಯಕ್ಚುಲಿ. ನೀವು ಹೆಂಗೆ ಲೋನ್ ಕೇಸ್ನಾಗೆಲ್ಲ ಎಲ್ಲ ಚೆಕ್ ಮಾಡಿ ಕೊಡ್ತಿರಲ್ಲ ಅಮೌಂಟ್ ಹಂಗೆ. ಸೊ ಹಿಂಗೆಲ್ಲ ಅವ. ಈಗ ಅದ ನಿಮ್ಗೆ ಏನು ಕೇಳ್ಬೇಕಂತಂದ್ರೆ ಈಗ ಏನು ಡಿಸೈಡ್ ಮಾಡಿರಿ ಕೋಟಕ್ ಮಹೀಂದ್ರದವ್ರು ನಮ್ಮ ಕೇಸ್ನಾಗ? ನನ್ನ ಕಡೆಯಿಂದ ಚೆಕ್ ಮಾಡಿದ ಪ್ರಕಾರ ಓಕೆ ಇದು ಈಗ ನೀವೇನು ಹೇಳಿದ್ರಲ್ಲ ಓಕೆ, ಬಟ್ ಅದು ಸಂತೋಷ್ ಅವ್ರ ಕೈಲಿ ಮಾತ್ರ ಅದು ಆಪ್ಷನ್ಸ್ ಇದೆ ಮಾಡೋದಕ್ಕೆ. ಯಾಕೆಂದ್ರೆ ಬ್ರಾಂಚ್ ಅಲ್ಲಿ ಇರೋದ್ರಿಂದ ಅದು ಅವ್ರು ಮಾತ್ರ ಮಾಡ್ಬೋದಾಗುತ್ತೆ. ಸೊ ಅದಕ್ಕೆ ನಾನು ಬೇಕಾದ್ರೆ ಸಂತೋಷ್ ಅವ್ರಿಗೆ ಒಂದ್ಸಲಿ ನಾನು ಫಾಲೋ ಅಪ್ ಮಾಡ್ತೀನಿ. ಅಂದ್ರೆ ನೀವು ಇಂಪಾರ್ಟೆಂಟ್ ಆಗ್ತೀರಿ, ಸಂತೋಷ್ ಇಂಪಾರ್ಟೆಂಟ್ ಆಗ್ತಾರೆ ನಮಗೆ. ಫೋನ್ ಪೇ ಗೂಗಲ್ ಪೇ ಆಮೇಲೆ ಕೋಟಕ್ ಮಹೀಂದ್ರ ಮ್ಯಾನೇಜ್ಮೆಂಟ್ ಟೀಮ್ ಹೈಯರ್ ಮ್ಯಾನೇಜ್ಮೆಂಟ್ ಟೀಮ್ ಯಾರು ಅದಾರಲ್ರಿ ಅವರು ನಮ್ಮ ಕಡೆ ಲಿಂಕ್ ಇರಂಗಿಲ್ಲ. ನೀವೇ ಮಾಧ್ಯಮ ಆಗ್ಬೇಕಿಲ್ಲಿ. ICICI HDFC ಫೋನ್ ಪೇ ಇವ್ರು ನಮಗೆ ಲಿಂಕ್ ಬರಂಗಿಲ್ಲ ರೀ ಆ್ಯಕ್ಚುಲಿ. ನೀವು ಪ್ರಾಮಿನೆಂಟ್ ಪರ್ಸನ್ ಆಗ್ಬೇಕಿಲ್ಲಿ ನಮಗೆ. ನೀವು ಮಾಧ್ಯಮ ಆಗ್ಬೇಕು. ಆಮೇಲೆ ಯಾರು ಮ್ಯಾನೇಜ್ಮೆಂಟ್ ಟೀಮ್ ಅಂತ ಬಂದಾರಲ್ರಿ ಕೋಟಕ್ ಮಹೀಂದ್ರನಾಗ ಇಲ್ಲಿಟೆಡ್ ಮಂದಿ
ಅಂದ್ರೆ ಎಜುಕೇಟೆಡ್ ಇಲ್ಲಿಟೆಡ್ ಮಂದಿ ಏನ್ ಅದಾರಲ್ರಿ, ಅಂದ್ರೆ ಫೋನ್ ಪೇ, ಗೂಗಲ್ ಪೇ, ಇಂಟರ್ನೆಟ್ ಲೇಯರ್ ಏನೇನ್ ಬಂದವಲ್ಲ ಇವು ಆಕ್ಚುಲಿ ಇವರು ಕಂಪ್ಲೈನ್ಸ್ ಚೆಕ್ ಮಾಡ್ಲಾರ್ದನ ಡೈರೆಕ್ಟ್ ನಮ್ಮ ಸೇವಿಂಗ್ಸ್ ಅಕೌಂಟಿಗೆ ಹಿಂಗೆ ಲಿಂಕ್ ಹಚ್ಚಿ ಕೊಡ್ಲಿಕ್ಕತ್ತಾರಲ್ಲ, ಇದು ಕ್ರಿಮಿನಲ್ ಅಫೆನ್ಸ್ ಅಂತ ತಗೋಬೇಕಿದು ಆಕ್ಚುಲಿ. ಇಲ್ಲ ಅಂತಂದ್ರ ಅವರು ಕಳ್ಳರ ಮಂದಿಗೆ ಅಕೌಂಟ್ ಓಪನ್ ಮಾಡಿ ನಮ್ಮಂತವ್ರ ಮಂದಿಗೆ ಬಕರ ಮಾಡ್ತಾರ. ಪ್ಲಸ್ ಇಲ್ಲಿ ಯಾವ್ಯಾವ ಬಿಸ್ನೆಸ್ ಅವ ನೋಡ್ರಿ ಇಂಡಿಯಾನಾಗ, ಯಾರ್ಯಾರು ಫೋನ್ ಪೇ ತೋರ್ ತಗೋತಾರ, ಯಾರ್ಯಾರು ಇದು ಮಾಡ್ತಾರ, ಎಲ್ಲ ಬೋಗಸ್ ಸಿಸ್ಟಮ್ ಆಗ್ತಾವ ನೋಡ್ರಿ ಅವು ಆಕ್ಚುಲಿ. ಫುಲ್ ಬ್ಯಾಂಕಿಂಗ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗ್ತದ ಲಿಟ್ರಲಿ. ಯಾಕಂದ್ರೆ ಸುಮ್ನೆ ಏನೇನೋ ಮಾಡಿ ಫಂಡ್ ಟ್ರಾನ್ಸ್ಫರ್ ಮಾಡ್ತಾರ ಅಥವಾ ತಗೋತಾರ, ನಾವು ನಿಮ್ಗೆ ಅಡ್ವಾನ್ಸ್ ಪೇಮೆಂಟ್ ಅಂತ ಅವ್ರು ತಗೋತಾರ, ಆಮೇಲೆ ಪ್ರಾಡಕ್ಟ್ ಕೊಡಂಗಿಲ್ಲ, ಆಮೇಲೆ ಅಮೌಂಟ್ ತಗೊಂಡು ಅವ್ರು ಗಾಯಬ ಆಗ್ಬಿಡ್ತಾರ. ಇಲ್ಲಿ ನೀವು ಮುಖ ನೋಡ್ಕೋತ ಕೊಡ್ತೀವಿ ಇಲ್ಲಿ ನಾವು ಆಕ್ಚುಲಿ. ಹಿಂಗಾಗ್ತದ ಪ್ರಾಬ್ಲಮ್. ಈಗ ಅವ್ರು ಸಂತೋಷ್ ಅವ್ರಿಗೆ ಕಾಲ್ ಮಾಡಿರ ಸರ್ ನೀವು? ಅವ್ರಿಗೆ ಕಾಲ್ ಮಾಡಿದ್ದೆ ನಾನು, ಅವ್ರಿಗೆ ಹೇಳಿದೆ ನಾನು. ಅವರು ಏನೋ ಒಂದು ಎಕ್ಸ್ಪ್ಲನೇಷನ್ ಕೊಟ್ರ, ಅಂದ್ರೆ ಸರ್ವರ್ ಔಟ್ಸೈಡ್ ಇನ್ಸೈಡ್ ಔಟ್ಸೈಡ್ ಅಂತಂದ್ರ, ಬಟ್ ಹಂಗಿರಂಗಿಲ್ರಿ ಅದು ಆಕ್ಚುಲಿ. ಯಾಕಂದ್ರೆ ಬ್ಯಾಂಕ್ ಇರೋದ ಮೇನ್ ಅಂತಂದ್ರೆ ಅವ್ರ ಕಂಪ್ಲೈನ್ಸ್, ಸೆಕ್ಯೂರಿಟಿ ಎಲ್ಲ A to Z ಫಸ್ಟ್ ಅವ್ರು ಪ್ರಾಮಿನೆಂಟ್ ಇರ್ಬೇಕು. ಅವ್ರು ಎಲ್ಲ ಚೆಕ್ ಮಾಡಿದ ಮೇಲೆ ಎಲ್ಲ ಫೀಚರ್ಸ್ ನಮಗ್ ಬರ್ಬೇಕ್ರಿ ಅದು ಆಕ್ಚುಲಿ ಹಿಂಗ. ಆಮೇಲೆ ಫೋರ್ ಫ್ರಂಟ್ನಾಗ ನೀವು ಇರ್ಬೇಕು, ಬ್ರಾಂಚ್ ಮ್ಯಾನೇಜರ್ ಪ್ಲಸ್ VRM ಏನು ಸಿಸ್ಟಮ್ ಅದ ಕೋಟಕ್ ಮಹೀಂದ್ರ. ಒಂದೊಂದು ಬ್ಯಾಂಕ್ಸ್ನಾಗ VRM ಮ್ಯಾನೇಜರ್ ಇರ್ತಾರ ಎಲ್ಲ. ಎಸ್ ಬ್ಯಾಂಕ್ನಾಗ ರಿಲೇಶನ್ಶಿಪ್ ಮ್ಯಾನೇಜರ್ ಇದ್ರು ಬ್ರಾಂಚ್ದು ಆಕ್ಚುಲಿ. ಅವರ ಮನ್ಮೋಹನ್ ಪಾಂಡ ಅಂತೇಳಿ ಒರಿಸ್ಸಾಲಿಂದ. ಫುಲ್ ಕಂಪ್ಲೀಟ್ ಎಲ್ಲ ಅವರ ನೋಡ್ಲಿಕ್ಕತ್ತದ್ರ ನಂದು ಅಕೌಂಟ್ ಬ್ರಾಂಚ್ನಾಗ. ಅಲ್ಲೇ ನೀವು ಬನಶಂಕರಿ ಬ್ರಾಂಚ್ ಎಲ್ಲಿತ್ತು ಕೋಟಕ್ ಮಹೀಂದ್ರ ಅಪೋಸಿಟ್ ಬ್ಯಾಂಕ್ ಇವ್ರದಿತ್ತು, ಎಸ್ ಬ್ಯಾಂಕ್ದವ್ರದ್ದು. ಸೊ ಹಂಗ ನೀವು ಮತ್ತು ಸಂತೋಷ್ ಅವರು ಬೇಸಿಕಲಿ ನೀವಿಬ್ರು ಮೇನ್ ಪ್ರಾಮಿನೆಂಟ್ ಪರ್ಸನ್ ಆಗಿ ಏನಂತಂದ್ರೆ ಕೋಟಕ್ ಮಹೀಂದ್ರ ಮ್ಯಾನೇಜ್ಮೆಂಟ್ ಟೀಮ್ ಯಾರು ಅದಾರ ಅಲ್ಲಿ ಅವ್ರ ಜೊತೆ ಮಾತಾಡ್ಕೊಂಡು ICICI, HDFC, ಫೋನ್ ಪೇದವರು ಅವ್ರ ಅಗೇನ್ಸ್ಟ್ ನೀವು ಕಂಪ್ಲೇಂಟ್ RBIನಾಗ ರೇಸ್ ಮಾಡಿ ಅಮೌಂಟ್ ವಾಪಸ್ ವಿತ್ ಇಂಟ್ರೆಸ್ಟ್ ತರಿಸ್ಕೊಂಡು, ಯಾಕಂದ್ರೆ ಇವೆಲ್ಲ ಪೀರಿಯಡ್ ಎಲ್ಲ ಲಾಸ್ ಆಗ್ಯದಲ್ರಿ ಆಕ್ಚುಲಿ. ಇಂಟ್ರೆಸ್ಟ್ ಅಮೌಂಟ್ ಬರೋದೇನಿರ್ತಿತ್ತಲ್ಲ ಅದೇ ಅಮೌಂಟ್ ನಾನು ಕೋಟಕ್ ಮಹೀಂದ್ರನಾಗ ಇಟ್ಟಿದ್ರೆ ನಮಗೆ ಇಂಟ್ರೆಸ್ಟ್ ಅಂತ ಹೇಳಿ ಪ್ರಾಫಿಟ್ ಬರ್ತಿತ್ತು ಆಕ್ಚುಲಿ FD ಥ್ರೂ. ಸೊ ಇವೆಲ್ಲ ನೋಡ್ಕೊಂಡು ನೀವು RBIಲಿಂದ ಫೈನ್ ಹಾಕಿಸ್ರಿ ಅವ್ರಿಗೆ. ಫೈನ್ ಹಾಕಿಸಿ ಒಂದು ಟೆಂಟೇಟಿವ್ ಟಾರ್ಗೆಟ್ ಡೇಟ್ ಅಂತ ಇಟ್ಕೋರಿ ನೀವು. ಬೈ ವಾಟ್ ಡೇಟ್ ನಮಗೆ ಅಮೌಂಟ್ ವಾಪಸ್ ರಿಕವರಿ ಆಗ್ತದೆ ಅಂತ ನಮ್ಮ ಪರವಾಗಿ ನೀವು ನಿಂತು ಕೇಳ್ಬೇಕಲ್ಲಿ ಬೇಸಿಕಲಿ ಹಿಂಗ ಬ್ಯಾಂಕಿಂಗ್ ಎಕೋಸಿಸ್ಟಮ್ನಾಗ. ನೀವು ಮತ್ತು ಸಂತೋಷ್ ಇನ್ ಪರ್ಸನ್ ಏನಂತಂದ್ರೆ ಡೆಸಿಗ್ನೇಟೆಡ್ ಆಫಿಷಿಯಲ್ಸ್ ಫ್ರಮ್ ಕೋಟಕ್ ಮಹೀಂದ್ರ ಅಂತ ನಿಂತು ಮಾಡಿ ಕೆಲಸ ಮಾಡ್ಬೇಕ್ರಿ ಅದು ಆಕ್ಚುಲಿ. ಅಂದ್ರಷ್ಟ ಕೋಟಕ್ ಮಹೀಂದ್ರದವ್ರು ತಮ್ಮ ಕಸ್ಟಮರ್ ಸಂಬಂಧ ಆಧಾರ ಅಂತ ಹೇಳಿ ಸೊಸೈಟಿನ ಮೆಸೇಜ್ ಹೋಗ್ತದ. ಇಲ್ಲಂತಂದ್ರೆ ಏನಾಗ್ತದ್ರಿ, ಕೋಟಕ್ ಮಹೀಂದ್ರದವರು ICICI, HDFC, ಫೋನ್ ಪೇ ಎಲ್ಲ ಒಂದ ಮಂದಿ ಅವ್ರು ಬರೀ ಕಸ್ಟಮರ್ಸಿಗೆ ಏನಂದ್ರೆ ಚೂನ ಹಾಕ್ತಾರ, ಅಂದ್ರೆ ರೊಕ್ಕ ಹೊಡಿತಾರ ಅಂತ ಹಿಂಗೆ ಮೆಸೇಜ್ ಹೋಗ್ತದ ಫೀಚರ್ಸ್ ಕೊಟ್ಟ ಹಿಂಗ. ಯಾಕಂದ್ರ ಸಿಮ್ ಕ್ಲೋನಿಂಗ್, ನಂಬರ್ ಕ್ಲೋನಿಂಗ್ ಭಾರಿ ದೊಡ್ಡ ಇಶ್ಯೂ ರೀ ಅದು ಆಕ್ಚುಲಿ, ಪ್ರಾಬ್ಲಮೆಟಿಕ್. ನಾವು 3 lakhs 4 lakhs ಅಂತೇಳಿ ಸೇವಿಂಗ್ಸ್ ಅಕೌಂಟ್ನಾಗ ಇಟ್ಟು ಪ್ರೈವೇಟ್ ಲೀಗ್ ಅಂತ ಹೇಳಿ ಇಟ್ರ ಅಲ್ಲಿ ನಾವು ಅಬ್ರಾಡ್ ಆ ಕಡೆ ಈ ಕಡೆ ಅಥವಾ ಇಂಡಿಯಾನಾಗ ಅಬ್ರಾಡ್ ಹೋಗ್ಬೇಕಂತಿಲ್ಲ, ಇಂಡಿಯಾನಾಗ ರಿಮೋಟ್ ಪ್ಲೇಸ್ನಾಗ ಕರ್ನಾಟಕನಾಗ ಸತ್ತೂರ್ ಅಂತ ಪ್ಲೇಸ್ನಾಗ ನಂದು ವೋಡೋಫೋನ್ ಸಿಮ್ ವರ್ಕ್ ಆಗೋಲ್ತಾಗಿತ್ತಲ್ಲಿ ಆಕ್ಚುಲಿ. ನಂದು ಬ್ಯಾಂಕ್ ಅಕೌಂಟ್ ನಂಬರ್ ಏನು ಲಿಂಕ್ ಆಗ್ಯದಲ್ರಿ ಆ ನಂಬರ್ ವೋಡೋಫೋನಲ್ಲಿ ನೆಟ್ವರ್ಕ್ ಕವರೇಜೇ ಇಲ್ಲ ಅಲ್ಲಿ ಆಕ್ಚುಲಿ. ಸೊ ಅಂಥ ಟೈಮ್ನಾಗ ವೋಡೋಫೋನ್ದವರು ಅಲ್ಲಿ ಏನೋ ಗಫಲ ಮಾಡಿ ನಂದು ಸಿಮ್ ಕ್ಲೋನಿಂಗ್ ಮಾಡಿ ಕೋಟಕ್ ಮಹೀಂದ್ರ ಅಲ್ಲಿಂದ ಕೋಟಕ್ ಮಹೀಂದ್ರ ಸೇವಿಂಗ್ಸ್ ಅಕೌಂಟ್ ಅಲ್ಲಿಂದ ಅಮೌಂಟ್ ಫೋನ್ ಪೇ ಅಥವಾ ಗೂಗಲ್ ಪೇಲಿಂದ ವಿಡ್ರಾ ಮಾಡ್ಕೊಂಡ್ರೆ, ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಇಲ್ಲಿ ಜವಾಬ್ದಾರಿ ಯಾರ್ರಿ ಇಲ್ಲಿ? ಕೋಟಕ್ ಮಹೀಂದ್ರದವರು ತಲೆ ಮೇಲೆ ಬರ್ತದ, ನಮ್ಮ ತಲೆ ಮೇಲೆ ಬರ್ತದ. ನಾವು ಕೈ ಎತ್ತೀವಿ, ನಮಗೆ ಗೊತ್ತಿಲ್ಲ ಅಂತೀವಿ. ಆಮೇಲೆ ನಿಮ್ಮ ಕ್ವಶನ್ ಬರ್ತದ, ನೀವು ಕೈ ಎತ್ತೀರಿ. ಆಮೇಲೆ ವೋಡೋಫೋನ್ ಹೋಗ್ತದ, ಅವರು ಕೈ ಎತ್ತಾರ. ಫೈನಲಿ ಏನಾತ್ರಿ ಇಲ್ಲಿ? ಮತ್ತು ಫೈನಲಿ ಅಲ್ಟಿಮೇಟ್ಲಿ
ಸೊ ಇವೆಲ್ಲ ಪ್ರಾಬ್ಲಮ್ಸ್ ಅಂತ ತಿಳ್ಕೊಂಡು ನಾನು ಅದಕ್ಕೆ ಈ ವಿಚಾರ ಮಾಡ್ಲಿಕತ್ತೀನಲ್ಲ. ಅದಕ್ಕೆ ಇವೆಲ್ಲ ನೀವು ಆದಷ್ಟು ಏನು ಮಾಡ್ಬೇಕಂತಂದ್ರೆ ಗೋಯಿಂಗ್ ಫಾರ್ವರ್ಡ್ ಯೂಸರ್ ಐ ಡಿ, ಕಸ್ಟಮರ್ ಐ ಡಿ, ಲಾಗಿನ್ ಕ್ರೆಡೆನ್ಷಿಯಲ್ಸ್ ಏನು ಇಟ್ಟಿರಲ್ಲ ಮೊಬೈಲ್ ಬ್ಯಾಂಕಿಂಗ್ ಇನ್ಸ್ಟಾಲೇಷನ್ ಟೈಮ್ನಾಗ, ಅದು ಬ್ರಹ್ಮದೇವರು ಬಂದರೂ ಚೇಂಜ್ ಮಾಡಬಾರ್ದು. ನಾ ಎಲ್ಲ ಟೆಸ್ಟ್ ಮಾಡಿದ್ ನಾ ಈಗ ಉಸು. ಸೊ ಹಿಂಗೆಲ್ಲ ಅದ. ಈ ಕೇಸ್ ರಿಲೇಟೆಡ್ ನೀವು ಮುಂದೆ ಫೀಚರ್ಸ್ ರೋಲ್ಔಟ್ ಆದಷ್ಟು ಕಮ್ಮಿನೇ ಇಟ್ಬಿಡ್ರಿ. ನಮ್ಮಂಥವ್ರ ಕೇಸ್ನಾಗ ಸೇಫ್ ಇರ್ತೇವೆ ನಾವು. ಈಗ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತೂ ಕನ್ವರ್ಟ್ ಮಾಡೀನಿ, ಅದು ಇನ್ನೂ ಅಕೌಂಟ್ನಾಗ ಎಲ್ಲೂ ರಿಫ್ಲೆಕ್ಷನ್ ಆಗವಲ್ತು. ಅದು ನೀವು ಒಂದು ಸ್ವಲ್ಪ ಚೆಕ್ ಮಾಡಿ ನಮಗೆ ಇಮೇಲಲ್ಲಿಂದ ನಿಮಗೆ ರಿಪ್ಲೈ ಮಾಡಿರಿ ಬೇಸಿಕಲಿ, ಸ್ವಲ್ಪ ಟೈಮ್ ತೊಗೊಂಡು ನೋಡಿಕೊಂಡು. ಓಕೆ. ಯಾಕಂದ್ರೆ ನೀವು ಜವಾಬ್ದಾರಿ ನೀವು ಬಿಟ್ಟರೆ ನಮಗೆ ಪ್ರಾಬ್ಲಮ್ ಆಗ್ತದೆ, ಅದಕ್ಕೆ ಹೇಳಿದೀನಿ ನಾ. ಸೊ ಹಿಂಗದ. ಆಮೇಲೆ ಈಗ ಇದ್ರ ರಿಲೇಟೆಡ್ ಮತ್ತು ಟೆಂಟೇಟಿವ್ ಡೇಟ್ ಮತ್ತು ಇದು ಹೆಂಗೆ ಮಾಡ್ತೀರಿ, ಏನು ಪ್ರೋಸೆಸ್ ಹೆಂಗೆ ಮಾಡ್ತೀರಿ ಈಗ ನೆಕ್ಸ್ಟ್? ಸಂತೋಷ್ ಅವ್ರ ಹತ್ರ ಮಾತಾಡಿದಿರಲ್ಲ, ಸೊ ಒಂದ್ಸಲಿ ನಾನು ಅವ್ರ ಹತ್ರ ಮಾತಾಡ್ತೀನಿ. ಏನು ಅಂತ ಚೆಕ್ ಮಾಡಿ ನಿಮ್ಗೆ ತಿಳಿಸ್ತೀನಿ. ಬೈ ವಾಟ್ ಟೈಮ್ ತಿಳಿಸ್ತೀರಿ ಅಂತೀರಿ? ಸರ್ ಈಗ ಆಕ್ಚುಲಿ ನಾನು ಶಬರಿಮಲೆಗೆ ಹೋಗ್ತಾ ಇದ್ದೀನಿ. ಓಕೆ. ನೆಕ್ಸ್ಟ್ ಈ 15ನೇ ತಾರೀಕು ಹೋಗ್ತೀನಿ. ಮತ್ತೆ ಬರೋದೇ 20ರ ಮೇಲೆ. ಓಕೆ. ನಾಳೆ ಒಂದ್ಸಲಿ ಮಾತಾಡಿ ಏನ್ ಮಾಡ್ಬೋದು ಅಂತ ಅವ್ರ ಕಡೆಯಿಂದನೇ, ಅದು ಅವ್ರ ಹತ್ರನೇ ಆಗೋ ತರ ನೋಡ್ತೀನಿ. ಓಕೆ. ಯಾಕೆಂದ್ರೆ ಇಲ್ಲಿ ನಮ್ಗೆ ಆಪ್ಷನ್ಸ್ ರೈಸ್ ಮಾಡಿದ್ರು ಯಾವ್ದೇ ರೀತಿ ಆಪ್ಷನ್ಸ್ ಇಲ್ಲ. ಓಕೆ, ಡೈರೆಕ್ಟ್ ಆಗಿ ಫಿಸಿಕಲ್ ಇರ್ತಾರ. ಸೊ ಅದಕ್ಕೆ ಅವ್ರ ಕಡೆಯಿಂದನೇ ಮಾಡಿಸ್ತು ಅಂದ್ರೆ ಸ್ವಲ್ಪ ವೇಟೇಜ್ ಬರ್ತದಂತ್ರಿ. ಹೌದು, ಅವ್ರ ಕಡೆಯಿಂದ ಮಾಡಿಸೋ ಸ್ವಲ್ಪ ವೇಟೇಜ್ ಬರುತ್ತೆ. ಸೊ ರಿಸಾಲ್ವ್ ಕೂಡ ಆಗೋ ತರ ಇರುತ್ತೆ. ಸೊ ಅದಕ್ಕೆ ಹೆಂಗೆ ಕಾಂಪನ್ಸೇಷನ್ ಎಲ್ಲ ಬಂದಿದೆ, ಅದನ್ನ ಬೇಕಾದ್ರೆ ಅದನ್ನೆಲ್ಲ ತೋರಿಸಿ ಬೇಕಾದ್ರೆ ಏನಾದ್ರು ಕ್ಲೈಮ್ ಮಾಡ್ಬೋದು. ಅಟ್ಲೀಸ್ಟ್ 2 lakhs ಆದ್ರೂ ಓಕೆ, ಇಲ್ಲ ಅಂದ್ರೆ 2 lakhs ಎಕ್ಸ್ಟ್ರಾ ಅವ್ರ ಕಡೆ ಏನಾದ್ರು ಅಂದ್ರೆ ಇದಕ್ಕೆ ಇಂಟ್ರೆಸ್ಟ್ ಆತರ ಏನಾದ್ರು ಪ್ರೊವೈಡ್ ಮಾಡೋದಿತ್ತಂದ್ರೆ ಮಾಡ್ಬೋದು. ಕೇಳ್ಬೇಕ್ರಿ, ನೀವ ನಿಂತು ಕೇಳ್ಬೇಕ ನಿಮ್ ಕಸ್ಟಮರ್ ಸಂಬಂಧ ಅಂತ ಹೇಳಿ ಆಕ್ಚುಲಿ. ಯಾಕಂದ್ರೆ ICICI, HDFC, SBI ದವ್ರು ಅಂತೂ ಕೇಳಂಗಿಲ್ಲ, ಆಕ್ಸಿಸ್ ಬ್ಯಾಂಕ್ದವರು ಕೇಳಂಗಿಲ್ಲ ಆಕ್ಚುಲಿ. ಅವ್ರಿಗೆ ಅಪ್ರೋಚ್ ಮಾಡಿದ್ರು ಮೋಸ್ಟ್ ಲೈಕ್ಲಿ ಆಕ್ಸಿಸ್ ಬ್ಯಾಂಕ್ದವ್ರು ಹೂ ಅನ್ಬೋದು. ಯಾಕಂದ್ರೆ ಅವ್ರ ಕಡೆ ಸ್ಯಾಲ್ರಿ ಅಕೌಂಟ್ ಇತ್ತು, ಎಲ್ಲ ಅಮೌಂಟ್ ಅಲ್ಲಿ ಬರ್ತಿತ್ತು ಆಕ್ಚುಲಿ ಇನಿಷಿಯಲಿ. ಅವರು ಸ್ವಲ್ಪ ನನ್ನ ಜೋಡಿ ಕೋಆರ್ಡಿನೇಷನ್ ಮಾಡ್ಬೋದು. ಬಟ್ ಕೆನರಾ ಬ್ಯಾಂಕ್ ಅಥವಾ ಬೇರೆ ಬ್ಯಾಂಕ್ ಜೋಡಿ ಎಷ್ಟು ಈಗ ಏನು ಅಕೌಂಟ್ ನಾ ಓಪನ್ ಮಾಡಿನಲ್ಲ, ಅವ್ರ ಕಡೆ ಕನ್ಸಲ್ಟ್ ಮಾಡಿದ್ರೆ ಅವ್ರು ಮೋಸ್ಟ್ ಲೈಕ್ಲಿ ಅವ್ರು ಇದೇ ಹೇಳ್ತಾರೆ, ನೀವು ಕೋಟಕ್ ಮಹೀಂದ್ರ ಅವರಿಗೆ ಅಪ್ರೋಚ್ ಮಾಡಿ ರಿಸಾಲ್ವ್ ಮಾಡ್ರಿ ಅಂತೇಳಿ ಹಿಂಗಂತಾರ ಅವರು ಬಾ ಮಾಡಿ. ಹಿಂಗೆ ಪ್ರಾಕ್ಟಿಕಲ್ ಅವ ಇವು. ಅದಕ್ಕೆ ನಿಮ್ದು ರೋಲ್ ಮತ್ತು ಸಂತೋಷ್ ಅವರು ಬ್ಯಾಂಕ್ ಮ್ಯಾನೇಜರ್ ಅವ್ರದ್ದು ರೋಲ್ ಭಾರಿ ಪ್ರೊಮಿನೆಂಟ್ ಅದ ಈ ಕೇಸ್ನಾಗ. ಆಮೇಲೆ ನೀವು ಈಗ 1,20,000 ಅಷ್ಟೇ ತರಿಸ್ತೀರಿ ಅಂತಂದ್ರೆ ನಾ ಇಮಿಡಿಯೇಟ್ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದ್ರೆ ಎಸ್ ಬ್ಯಾಂಕ್ದವ್ರಿಗೆ ಈಗ ಕನ್ಸಲ್ಟ್ ಮಾಡ್ತೀನಿ ನಾ, ರಿಮೈನಿಂಗ್ 85,000 ರಿಲೇಟೆಡ್. ಅಂದ್ರೆ ಈ ಕಡೆ ಇವರು ನೀವು ಎಸ್ ಬ್ಯಾಂಕ್ದವರು ನೀವೇ ತಗೊಂಡು ಮಾಡಿಸ್ತೀರಿ ಅಂತಂದ್ರೆ ದಟ್ ಈಸ್ ಆಲ್ಸೋ ವೆಲ್ ಅಂಡ್ ಗುಡ್. ಬಟ್ ನನಗೊಂದು ಫಾರ್ಮಲ್ ಇಮೇಲ್ ಮುಖಾಂತರ ನನಗೊಂದು ಕನ್ಫರ್ಮೇಶನ್ ಬೇಕ್ರಿ. ಹಿಂಗ ಅದ ನೀವು ಹೇಳಿದ್ರ ಇವ್ರಿಗೆ? ಹೇಳಿದೆ. ಅವ್ರೇನಂದ್ರು ನಿಮ್ದು ಕೋಟಕ್ ಮಹೀಂದ್ರಲಿಂದ ಎಷ್ಟು ಹೋಗ್ಯದ ಅಂತ ಕೇಳಿದ್ರು ಅವ್ರು ಆಕ್ಚುಲಿ. ಹಿಂಗಂದ್ರು ಅವರು. ಟೋಟಲ್ ಅಮೌಂಟ್ ಕೋಟಕ್ ಕಡೆಯಿಂದ ಎಷ್ಟಿದೆ ಸರ್? ಅದು 1,14,000 ರೂಪೀಸ್ ಅದ ನಾನ್ ನೋಡಿದ ಪ್ರಕಾರ. ಈಗ ನಾನು ಒಂದು ಭರವಸೆ ಕೊಡ್ಬೋದಾ? ಯಾಕೆಂದ್ರೆ ಇದು ಟ್ರಾನ್ಸಾಕ್ಷನ್ ಆಗಿ ಎಷ್ಟಾಗಿದೆಯಲ್ಲ, ಫಸ್ಟ್ ಇದನ್ನ ಮಾಡ್ಸೋಣ. ಇದನ್ನ ಮಾಡಿಸಿ ನೆಕ್ಸ್ಟ್ ಅಮೌಂಟ್ ರಿಮೈನಿಂಗ್ ಅಮೌಂಟ್ 75,000 ಏನಿದೆಯಲ್ಲ, 1,14,000 ಅಂತ ಹೇಳಿದ್ರಿ, 76,000 ಗೆ ಬೇಕಾದ್ರೆ ಬೇರೆ ಏನಾದ್ರು ಮೆಜರ್ಸ್ ತಗೋಣ. ಅಟ್ಲೀಸ್ಟ್ ನೀವು ಒಂದ್ಸಲ ಎಸ್ ಬ್ಯಾಂಕ್ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗುತ್ತಾ? ಅದೇ ಟ್ರೈ ಮಾಡ್ತೀನಿ ಈಗ ನೆಕ್ಸ್ಟ್. ಅವ್ರು ಏನ್ ಮಾಡ್ಯಾರ ಅಂತಂದ್ರ ಅವ್ರ ಬ್ರಾಂಚ್ ಆಕ್ಚುಲಿ 1800 ಹಿಂಗ್ ನಂಬರ್ ಕೊಟ್ರ, ಅದು ನಮಗ್ ಫ್ರೀ ಇಲ್ಲ, ಅದು ಪ್ರಾಬ್ಲಮ್ಸ್ ಆಗ್ಯಾವ. ಅದಕ್ಕೆ ನಿಮ್ ಜೋಡಿ ಮಾತಾಗ್ಲಿಕತ್ತ ಅಂತ ತಿಳ್ಕೊಂಡು ನಿಮ್ ಥ್ರೂನ ಮಾಡಿಸ್ತೀನಿ ಅಂತ ಹಿಂಗ್ ವಿಚಾರ ಬಂದಿತ್ತು ನನಗೆ. ಹೌದಾ? ಸರಿ, ನಾನು ಒಂದ್ಸಲಿ ಸಂತೋಷ್ ಅವ್ರನ್ನ ಕೇಳ್ತೀನಿ ಏನು ಅಂತ. ಇಫ್ ಇನ್ ಕೇಸ್ 1,14,000 ನಮ್ ಕಡೆ ಮಾಡೋದಿತ್ತು ಅಂದ್ರೆ ಓಕೆ, ಅದನ್ನ ನಿಮ್ಗೆ ಒಂದ್ಸಲಿ ತಿಳಿಸ್ತೀನಿ. ಆತರ ಇತ್ತು ಅಂದ್ರೆ ಅದ್ ಕಡೆಯಿಂದ ಒಂದು ಫಾರ್ಮಲ್ ಇಂದ ನಿಮ್ಗೆ ಕಳಿಸ್ಕೊಡ್ತೀನಿ. 2 lakh ಅಲ್ಲ 1,14,000 ಮಾಡಿಸ್ತೀರಿ ಅಂತಂದ್ರ 2 lakh ತನಕನು ನೀವ ನೋಡ್ರಿ ಅಂತ ನಾ ಅಂತೀನಿ. ಬಟ್ ಅದು ಆಗ್ತದ ಇಲ್ಲ ಅಂತೇಳಿ ನೀವು ಒಂದ್ಸತ ಕನ್ಫರ್ಮೇಶನ್ ನೀವು ನೋಡ್ರಿ ಅಂತೀನ ಹಿಂಗ. ಯಾಕೆಂದ್ರೆ ಅದು ಟ್ರಾನ್ಸಾಕ್ಷನ್ ನಮ್ಮ ಹತ್ರ ಇರಲ್ಲ ಅಲ್ಲ. ಅದು ನಾವ್ ಅಂತೀನಿ, ನೀವು ಎಸ್ ಬ್ಯಾಂಕ್ದವ್ರು ನೀವು ಇಮೇಲ್ ಥ್ರೂ ಅಥವಾ ಪೋಸ್ಟ್ ಥ್ರೂ ಕೋಆರ್ಡಿನೇಟ್ ಮಾಡ್ರಿ. ಇಂಟರ್ ಬ್ಯಾಂಕಿಂಗ್ ಹಿಂಗ ಇರ್ತದಲ್ರಿ, ಚೆಕ್ ಕೇಸ್ನಾಗ ಅಥವಾ ಕ್ಯಾಶ್ ಕೇಸ್ನಾಗ ಸರ್ಕ್ಯುಲೇಷನ್, ಅಲ್ಲಿ ಹೆಂಗ್ ಮಾಡ್ತಿರಲ್ಲ ಇದು ನೀವ ತಗೊಂಡ್ ಮಾಡ್ರಿ ಅಂತ ನಾ ಅಂತೀನಿ. ಅಂದ್ರ ಹಿಂಗ ಆಮೇಲೆ ಅಮೌಂಟ್ ಬಂದಿದ್ದು ಕೋಟಕ್ನಾಗ ಇರ್ತದ. ನನಗೆ ಕೋಟಕ್ನಾಗ ಇದ್ರು ಅಷ್ಟ, ಎಸ್ ಬ್ಯಾಂಕ್ನಾಗ ಇದ್ರು ಅಷ್ಟ. ಕೋಟಕ್ನಾಗ ಇತ್ತಂದ್ರೆ ಇನ್ನೂ ಚಲೋ ಅಂತೀನ. ನನ್ನ ಥಿಂಕಿಂಗ್ ಪ್ರಕಾರ ಆಕ್ಚುಲಿ. ಅಂದ್ರ ಅವ್ರು ಕೆಟ್ಟೋರಂತಲ್ಲ, ಅವರು ಚಲೋನ.
ಬಟ್ ನಂದು ಕನ್ವೀನಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡಿದ್ರೆ ಕೋಟಕ್ ಮಹೀಂದ್ರನಾಗ ಇರ್ಬೇಕಂತ ಹಿಂಗೆ ವಿಚಾರ ಮಾಡ್ತೀನಿ ನಾನು. ಯಾಕಂದ್ರೆ ಇವೆಲ್ಲ ಇಷ್ಟೆಲ್ಲ ಡಿಸ್ಕಷನ್ ಔಟ್ಡಿ ನಾ ಮಾಡಿಲ್ಲ ಆ್ಯಕ್ಚುಲಿ ಹಂಗೆ. ಓಕೆ ಅಂದ್ರೆ ಎಲ್ಲಿ ಮಾತು ಕರೆಕ್ಟಾಗಿ ಆಗ್ತಾವ ಸಲೀಸಾಗಿ ಕೆಲಸ ಆಗ್ತಾವ ಅಲ್ಲಿ ಹೆಜ್ಜೆ ಇಡ್ತೀವಲ್ಲ ಹಿಂಗೆ ಬೇಸಿಕಲಿ ವಾಟ್ ಅಲ್ಟಿಮೇಟ್ಲಿ. ಹೌದೌದು. ಸೊ ಅದಕ್ಕೆ ನೀವು ಸ್ವಲ್ಪ ಹೆಂಗೆ ನೋಡ್ಬೇಕಂದ್ರೆ ನೀವು ಡ್ಯೂಟಿ ಮತ್ತು ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಮಾಡಿರಿ. ಓಕೆ ಹೆಲ್ಪ್ ಅಂತಂದ್ರೆ ಅದು ಕೆಲಸ ಆಗ್ಲಿಕ್ಕಿಲ್ಲ, ಅಡ್ನೇಡ್ ಆಗ್ತಾವು ಆ್ಯಕ್ಚುಲಿ. ಅದು ಡ್ಯೂಟಿ ಅಂತ ಇಟ್ಕೊಂಡ್ರೆ ಏನಾಗ್ತದೆ, ನಿಮಗೂ ಒಂದು ಸ್ವಲ್ಪ ಏನಾರು ಒಂದು ಇರ್ತದೆ ನಮ್ಮ ಕಸ್ಟಮರ್ ಅಂತೇಳಿ ನಾವು ಮಾಡ್ಬೇಕಂತೇಳಿ. ಅದಿತ್ತಂತಂದ್ರೆ ಅದು 1,14,000 ಇರಲಿ ಅಥವಾ 2 lakhs ಇರಲಿ ನೀವು ನೋಡ್ತೀರಿ ಬೇಸಿಕಲಿ ಆ್ಯಸ್ ಎ ನಿಮ್ಮ ಡ್ಯೂಟಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಹಿಂಗೆ. ಯಾಕಂದ್ರೆ ನೀವು ಸ್ಟ್ರಾಂಗ್ ಇದ್ರೂ ನಾವು ನಿಮ್ಮ ಕಡೆ ಭರೋಸೆ ಮೇಲೆ ನಾವು ರೊಕ್ಕ ಇಡ್ಬೋದು ನಾವು ಬೇಸಿಕಲಿ. ಓಕೆ ಯಾಕಂದ್ರೆ ಅಲ್ಲಿ ಫೀಚರ್ಸ್ ಎಲ್ಲ ಚಲೋ ಅದ ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ. ಆಮೇಲೆ ಇಂಥ ಫ್ರಾಡ್ ಆತಂದ್ರೂ ನೀವು ರಿಕವರಿ ಪ್ರೊಸೆಸ್ನಾಗ ನೀವು ಮುಂದೆ ಇರ್ತೀರಂದ್ರೆ ನಿಮ್ಮ ಕಡೆನೇ ಬರ್ತೀವಿ ನಾವು ಬೇಸಿಕಲಿ. ಬೇರೆ ಕಡೆ ಆ ಕಡೆ ಯಾಕೆ ಹೋಗ್ತೀವಿ? ಸೊ ಹಿಂಗದು ಬೇಸಿಕಲಿ ಒಟ್ಟ ಮೇನ್ ಇದ ಪಾಯಿಂಟ್ ನೋಡ್ರಿ ಅಲ್ಟಿಮೇಟ್ಲಿ. ಯಾಕಂದ್ರೆ ಸಮಾಜದಾಗ ರೊಕ್ಕ ಅದ ಅಂತಂತಂದ್ರೆ ನಮ್ಮ ಕಡೆ ರೊಕ್ಕ ಅದಂದ್ರೆ ಖರ್ಚಿಗೆ ಬೇಕಾಗ್ತವ. ಖರ್ಚು ಮಾಡೋ ಟೈಮ್ನಾಗ ಇವು ಇಶ್ಯೂ ಸ್ಟಾರ್ಟ್ ಆಗ್ತವ ಸೊಸೈಟಿನಾಗ. ಅಲ್ಲಿ ನಿಮ್ದು ರೋಲ ಪ್ರಾಮಿನೆಂಟ್ ಆಗ್ತದ ಬೇಸಿಕಲಿ. ಕೇಳಿಸಲ್ದೇನ ಬಾ ಮಾಡಿ. ಇದು ಡಿಪಾರ್ಟ್ಮೆಂಟ್ ಭಾರಿ ಇಂಪಾರ್ಟೆಂಟ್ ಅದ ರೀ. ಫ್ರಾಡ್ ಆ್ಯಂಡ್ ಡಿಸ್ಪ್ಯೂಟ್ ಮೆಕ್ಯಾನಿಸಮ್ ಏನು ಡಿಪಾರ್ಟ್ಮೆಂಟ್ ಅದಲ್ರಿ 21st century ಆನ್ಲೈನರ್ ಆಗಲಿ ಆಫ್ಲೈನರ್ ಆಗಲಿ ಚೆಕ್ಕರ್ ಆಗಲಿ ಕ್ಯಾಶರ್ ಆಗಲಿ ಇದು ಡಿಪಾರ್ಟ್ಮೆಂಟ್ ಭಾರಿ ಕ್ರೂಷಿಯಲ್ ಅದ. ನೆಟ್ವರ್ಕಿಂಗ್ ಭಾರಿ ಬೇಕಾಗ್ತದ, ಭಾರಿ ಇಂಪಾರ್ಟೆಂಟ್ ಅದ, ಪ್ರಾಮಿನೆಂಟ್ ಅದ. ಸೊ ಇಷ್ಟದ. ಈಗ ಹಂಗಿತ್ತಂದ್ರೆ 12th ತನಕ 11th ತನಕ ಆಗ್ಬೋದಂತ್ರಿ ಇಮೇಲ್ ಕನ್ಫರ್ಮೇಷನ್. ಇವತ್ತು 8th ಸರ್. 11th ನನ್ನ ಪ್ರಕಾರ 10th ಲಾಸ್ಟ್ ವರ್ಕಿಂಗ್ ಅಂದ್ರೆ ನಾನು ಹೇಳೋದು. ಅದಾದ್ಮೇಲೆ ಕಂಟಿನ್ಯೂಸ್ ಲೀವ್ ಇದೆ. ಬಟ್ ನಾನು ನಿಮ್ 13th ಒಂದ್ಸಲಿ ಸಂತೋಷ್ ಅವ್ರಿಗೆ ಹೇಳ್ತೀನಿ, ಈ ತರ ಮೇಲ್ ರಿಲೇಟೆಡ್ ಆಗಿ ಅವ್ರಿಗೆ ಎಲ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಅವ್ರು ನಿಮ್ಗೆ ಕಳಿಸ್ತಾರೆ. ಓಕೆನಾ? ಅಲ್ಲ 10th ತನಕ ಟಾರ್ಗೆಟ್ ಇಟ್ಕೊಂಡ್ಬಿಡ್ರಿ. ಯಾಕಂದ್ರೆ ಇದು ನಾವು ವೇಟ್ ಮಾಡಿ ಆಲ್ಮೋಸ್ಟ್ ಕೋಟಕ್ ಮಹೀಂದ್ರ ನಾವು ಅಪ್ರೋಚ್ ಆಗಿ ಅಕ್ಟೋಬರ್ನಾಗ ಸ್ಟಾರ್ಟ್ ಆಗ್ಯದ ಆ್ಯಕ್ಚುಲಿ. ಹೌದು. ಅಂದ್ರೆ ನಿಮ್ಗಿಂತ ಮೊದಲು ಇಬ್ರು ಮಂದಿ ಯಾರು ನೋಡ್ಯಾರಲ್ರಿ, ಆ್ಯಕ್ಚುಲಿ ಅವರೇ ಫಸ್ಟ್ ತಿಳ್ಕೊಂಡು ನಮಗೆ ಗೈಡ್ ಮಾಡ್ಬೇಕಾಗಿತ್ತು ಆ್ಯಕ್ಚುಲಿ. ನಿಮ್ಮ ತನಕ ನಾ ಬರಬಾರ್ದು ಆ್ಯಕ್ಚುಲಿ. ಅವರ ನಮಗೆ ಹೇಳಿ ಎಲ್ಲ ಮಾಡಿ ಇಷ್ಟೊತ್ತಿಗೆ ರಿಸಾಲ್ವ್ ಆಗ್ತಿತ್ತು ಖರೆ ಅಂದ್ರೆ ಥಿಂಕ್ ಮಾಡಿದ್ರೆ. ಅದು ಈಗ ಆಗ್ಯದ ಬಿಡ್ರಿ, ಹೋಲಿ ಬಿಡ್ರಿ. ಅದಕ್ಕಿಂತ ಮೊದಲು ನಾವು ಪೊಲೀಸ್ದವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದಾಗಿತ್ತು. ಎಂದಾಗಿತ್ತು ಅವಾಗ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾಗಿತ್ತು ನಾ ಡೈರೆಕ್ಟಾಗಿ ಕರೆಯಬೇಕಂದ್ರೆ. ಬಟ್ ಅವಾಗ ನಮಗೆ ಇದು ಈಗ ಎಷ್ಟು ನಾಲೆಜ್ ಅದ ಅವಾಗ ಅಷ್ಟು ನಾಲೆಜ್ ಇದ್ದಿದ್ದಿಲ್ಲ, ಥಿಂಕ್ ಮಾಡಿದ್ದಿಲ್ಲ ನಾವು. ಸೊ ಹಿಂಗಾಗ್ಯದ, ದಟ್ ಈಸ್ ಫೈನ್. ನಾನೇನಂತೀನಿ ಎಷ್ಟು ಜಲ್ದಿ ಆಗ್ತದೆ ಅಷ್ಟು ಜಲ್ದಿ ನೀವು ಟಾರ್ಗೆಟ್ ಇಟ್ಕೊಂಡು 10th ಅಂತ ಇಟ್ಕೊಂಡ್ಬಿಡ್ರಿ ಆದಷ್ಟು. ಅಂದ್ರೆ ಪ್ರೊಸೀಡಿಂಗ್ ಸ್ಟಾರ್ಟ್ ಆಗಿ ಏನಂತಂದ್ರೆ ಒಂದು ಡೇಟ್ ತೊಗೊಂಬಿಡ್ರಿ ಬೇಸಿಕಲಿ ಕಮ್ಯುನಿಕೇಷನ್. ಯಾಕಂದ್ರೆ ಕ್ಯಾಶ್ ಸರ್ಕ್ಯುಲೇಷನ್ ಚೆಕ್ ಎಲ್ಲ RBI ದವ್ರು ನಿಮಗೆಲ್ಲ ಕನೆಕ್ಷನ್ಸ್ ಇರ್ತಾರಲ್ಲಿ, ನಮಗಿರಂಗಿಲ್ಲ ಕಸ್ಟಮರ್ಸಿಗೆ. ನಿಮ್ಮದು ಮ್ಯಾನೇಜ್ಮೆಂಟು ನೆಟ್ವರ್ಕು ಆಲ್ರೆಡಿ ಎಲ್ಲ ಇರ್ತದಲ್ಲಿ. ನೀವು ಮಾತಾಡಿಕೊಂಡು ಒಂದು ಫೈನಲ್ ಡಿಸಿಷನ್ ತೊಗೊಂಡು ಸ್ಟಾರ್ಟ್ ಮಾಡ್ರಿ ಅಂತ ನಾ ಅಂತೀನಿ. ಹಿಂಗೆ ಬೇಸಿಕಲಿ ಇವನ್ ಪೊಲೀಸ್ದವ್ರಿಗೂ ಇರಂಗಿಲ್ಲ RBI ಕನೆಕ್ಷನ್, ಕೋರ್ಟ್ ಅವರಿಗೂ ಇರಂಗಿಲ್ಲ, ಜಡ್ಜದವ್ರಿಗೂ ಇರಂಗಿಲ್ಲ ಆ್ಯಕ್ಚುಲಿ. ಸೊ ಹಿಂಗದ. ಫಸ್ಟ್ ನೀವು ಮತ್ತೆ ಇದು ಟ್ರೈ ಮಾಡ್ರಿ. ನಾ ಎಸ್ ಬ್ಯಾಂಕ್ದವ್ರಿಗೂ ಕಾಂಟ್ಯಾಕ್ಟ್ ಮಾಡಿ ನೋಡ್ತೀನಿ ಆದಷ್ಟು. ಓಕೆ ಸರ್. ರಿಮೈನಿಂಗ್ ಅಮೌಂಟ್ ಅವರು ತಗೋತಾರ ಅಂತಂತಂದ್ರೆ ನಾನು ನಿಮಗೆ ಇಂಟಿಮೇಟ್ ಮಾಡಿ ಹೇಳ್ತೀನಿ. ನೀವು 1,14,000 ಎಷ್ಟದ ಅಷ್ಟೇ ನೋಡ್ರಿ ಅಂತ ಹಿಂಗೆ ಬೇಸಿಕಲಿ ಒಟ್ಟು ಅಲ್ಟಿಮೇಟ್ಲಿ. ಅಂದ್ರೆ ಒಟ್ಟು ಪಾಸಿಟಿವ್ ನೋಡ್ರಿ. ಅಂದ್ರೆ ನಮ್ಮ ಸೈಡ್ಲಿಂದು ನಿಮ್ಮ ಸೈಡು. ಬಟ್ ನಾ ನೆಗೆಟಿವ್ ಅಂತಂದ್ರೆ ನೀವು ನೆಗೆಟಿವ್ ತೊಗೋಬಾರ್ದಲ್ಲಿ, ಅದೇ ಇಂಪ್ರೂವ್ಮೆಂಟ್ ಅಂತ ನೀವು ತೊಗೋಬೇಕು ಹಂಗೆ ಒಟ್ಟು ಬೇಸಿಕಲಿ. ಆಮೇಲೆ ನಮ್ಮ ಕಡೆ ನೆಗೆಟಿವ್ ಕಾಣುವ ಅಂತಂದ್ರೆ ನೀವು ಹೇಳ್ಬೋದು ಸ್ವಚ್ಛಾಗಿ, ನೆಕ್ಸ್ಟ್ ಟೈಮ್ಲಿ ನೀವು ಭಾರಿ ಕೇರ್ಫುಲ್ ಇರ್ರಿ, ಸಿಸ್ಟಮು ಇನ್ನೂ ಬ್ಯಾಂಕಿಂಗ್ ಅಷ್ಟು ರೋಬಸ್ಟ್ ಇಲ್ಲ, ನಮ್ಮ ಕಡೆನೂ ಅಷ್ಟು ಇದು ಇರೋಂಗಿಲ್ಲ, ನೀವು ಕರೆಕ್ಟಾಗಿ ನೋಡ್ಕೊಂಡು ಮಾಡಿರಿ ಅಂತ ನೀವು ಹೇಳ್ಬೋದು. ನಂಗೆ ಲೆಸನ್ ಆಲ್ರೆಡಿ ಬಂದದ ಹಿಂಗೆ. ಸೊ 10th ಅಂತ ಇಟ್ಕೊಳ್ಳಿ ನಾನು.
ಹಾ ಸರ್ ಮಾಡಿ. ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಹೆಂಗ್ರಿ ಇವ್ರ ಫೋನ್ ನಡಕದವ್ರು ಹಚ್ಕೊಡಂಗಿಲ್ಲ. ನೀವದು ಮೇಲ್ ಕಳಿಸಿ, ನಾನು ಮಾಡ್ತೀನಿ ಬೇಕು. ನಾನು ಮತ್ತೆ ಕಾಲ್ ಮಾಡಿದೆ, ಮೇ ಬಿ ನೀವು ಪಿಕ್ ಮಾಡ್ಲಿಲ್ಲ ಅಂತ. ಇಲ್ಲ ಬಟ್ ಅದ ಪ್ರಾಬ್ಲಮ್ ಆಗ್ಯದ. ಯಾಕಂದ್ರೆ ನಾ ಫ್ರೀ ಇದ್ದಾಗ ನೀವು ಫ್ರೀ ಇರಂಗಿಲ್ಲ, ನೀವು ಫ್ರೀ ಇದ್ದಾಗ ನಾ ಫ್ರೀ ಇರಂಗಿಲ್ಲ. ಅದೇ ನಾನು ಅದೇ ಅದಕ್ಕೆ ನಾನು ಕೋಟಕ್ ಮಹಿಂದ್ರದವ್ರು ಈ ನಂಬರ್ ಎಂದ ಕಾಲ್ ಮಾಡಿದಾಗ ಬೇರೆಯವ್ರಿಗೆ ಹತ್ತಿದ್ರು ನಾ ಶೆಡ್ಯೂಲ್ ಮಾಡ್ಲಿಕತ್ತೀನಿ. ಬಟ್ ಆ ಟೈಮಿಗೆ ನಿಮ್ದು ಕನೆಕ್ಷನ್ ಸಿಗ್ವಲ್ತಲ್ಲಿ. ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ, ಅಲ್ಲಿ ಕೋಟಕ್ ಮಹಿಂದ್ರ ಅಲ್ಲಿ ಏನದಲ್ರಿ ನಡಕ ಮೀಡಿಯಮ್, ಅದು ಪ್ರಾಬ್ಲಮ್ ಅದ ಅಲ್ಲಿ. ಹಾ, ಯಾಕಂದ್ರೆ ನಮಗೆ ಅಲ್ಟಿಮೇಟ್ಲಿ ನಿಮ್ದು ಜವಾಬ್ದಾರಿ ನನ್ನ ಜವಾಬ್ದಾರಿ ಏನಂತಂದ್ರ ನಂದು ರೊಕ್ಕ ಹೋಗಿದ್ದು ನೀವು ತರಿಸ್ಕೊಡ್ಬೇಕು. ಆಕ್ಚುಲಿ ಅದು ನಮ್ದು ಸೋಲ್ ಗೋಲ್ ಇರ್ಬೇಕು ಅಲ್ಟಿಮೇಟ್ಲಿ, ಮಾತುಕತೆ ಅಲ್ರಿ. ಹೌದಿಲ್ರಿ, ಒಪ್ತಿರಿಲ್ಲ ಈ ಪಾಯಿಂಟಿಗೆ? ಹೌದು ಸರ್, ಹೌದು. ಯಾಕಂದ್ರೆ ನಮ್ದು ಡ್ಯೂಟಿ, ಯಾಕಂದ್ರೆ ನಮ್ಮ ಡ್ಯೂಟಿ ಅಂತ ಇತ್ತಂತಂದ್ರೆ ಅದು ನಾವು ನೋಡ್ಕೊಂಡು ಹೋಗ್ತೀವಿ. ಹೆಂಗೆ ನಾವು ಕಸ್ಟಮರ್ ಆಗಿ ಅದೀವಲ್ಲ ಕೋಟಕ್ ಮಹಿಂದ್ರದ, ಹಂಗೆ ನೀವು ಬ್ಯಾಂಕಿಂಗ್ ಸೈಡ್ಲಿಂದ ನೀವು ಅಫಿಷಿಯಲ್ಸ್ ಹಿಂಗೆ. ಸೊ ಇದು ನಾವು ಕರೆಕ್ಟಾಗಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ನಡಕಿನವ್ರು ಏನು ಕನೆಕ್ಷನ್ ಹಚ್ಕೊಡ್ತಾರಲ್ಲ ಈ ಟೆಕ್ನಾಲಜಿ ಥ್ರೂ, ಅವರು ಕರೆಕ್ಟಾಗಿ ನೋಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ನಿಮಗೂ ಕರೆಕ್ಟಾಗಿ ಗೈಡ್ ಮಾಡಿ, ನಮಗೂ ಕರೆಕ್ಟಾಗಿ ಗೈಡ್ ಮಾಡಿ ನೋಡಿಕೊಂಡು ಎಲ್ಲ ಮಾಡ್ಕೊಂಡು ಹೋದ್ರೆ ಇದು ಬ್ಯಾಂಕಿಂಗ್ ಸಿಸ್ಟಮ್ ಕರೆಕ್ಟಾಗಿ ಉಳಿತದ ಹಿಂಗೆ ಬೇಸಿಕಲಿ. ಸೊ ಇದು ಮೋಸ್ಟ್ ಲೈಕ್ಲಿ ಫೋನ್ಪೇ ಎಲ್ಲ ಟ್ರಯಲ್ ಅವರ್ ಇವೆಲ್ಲ ಓಸು ಟ್ರಯಲ್ ವರ್ಷನ್ ನಡ್ಲಿಕತ್ತವ. ಇಂಟರ್ ಬ್ಯಾಂಕಿಂಗು, ಇಂಟರ್ ಸ್ಟೇಟ್, ಇಂಟ್ರಾ ಸ್ಟೇಟ್ ಬ್ಯಾಂಕಿಂಗು ಎಲ್ಲ ಟ್ರಯಲ್ ಮೋಡ್ನಾಗ ನಡ್ಲಿಕತ್ತವ ಈಗ. ನಾವಂತರೂ ಭಾರಿ ಕೇರ್ಫುಲ್ ಇರ್ತೀವಿ. ಈ ಕೇಸ್ನಾಗಂತರೂ ಹೆಂಗಾರ ಮಾಡಿ ಆದಷ್ಟು ಜಲ್ದಿ ವಾಪಸ್ ಅಮೌಂಟ್ ರಿಕವರಿ ಮಾಡಿಸೋದು ನಮ್ಮ ಟಾರ್ಗೆಟ್ ಇರ್ಬೇಕು ಬೇಸಿಕಲಿ ಒಟ್ಟು. ಸೊ 10th ಅಂತ ಇಟ್ಕೊಳ್ಳೋಣ. ಸಂತೋಷ್ ಅವರಿಗೂ ನೀವು ಸ್ವಲ್ಪ ಹೇಳ್ರಿ 10th ಅಂತ ಹೇಳಿ, ಅಂದ್ರೆ ಸ್ವಲ್ಪ ಬೇಸಿಕಲಿ ಸ್ವಲ್ಪ ಫಾಸ್ಟ್ ಆಗ್ತೀವಿ ನಾವು ಹಿಂಗೆ. ಓಕೆ ಸರ್. ಓಕೆ, ಫೈನ್ ರೀ.